ಅರಿವು ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಅಂಕೆ. ಬಲೂಚಿಸ್ತಾನದ ಕ್ವೆಟಾ ರೈಲ್ವೆ ಸ್ಟೇಷನ್ ನಿಂದ ಪೇಶಾವರದತ್ತ ಹೊರಟಂತ ರೈಲ್ವೆಗೆ ಕಾರೊಂದು ಗುದ್ದಿ ಆತ್ಮಾಹುತಿ ದಾಳಿ ಮಾಡುವ ಮೂಲಕ ಬಹುದೊಡ್ಡ ದುರ್ಘಟನೆಗೆ ಕಾರಣವಾಗಿದೆ. ಈ ಒಂದು ಆತ್ಮಾಹುತಿ ದಾಳಿಯಿಂದಾಗಿ ಸರಿಸುಮಾರು 30ಕ್ಕೂ ಜನ ಸಾವನ್ನಪ್ಪಿದ್ದಾರೆ, ಜೊತೆಗೆ 80ಕ್ಕೂ ಜನ ಗಂಭೀರ ಗಾಯಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಒಂದು ಆತ್ಮಾಹುತಿ ದಾಳಿಯ ಹಿಂದೆ BLA ಕೈವಾಡವಿದೆ ಎಂದು ಹೇಳಲಾಗ್ತಾ ಇದೆ. BLA ಆರ್ಮಿ ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಈ ಹಿಂದೆ ಪಾಕಿಸ್ತಾನದಿಂದ ನಮಗೆ ಸ್ವತಂತ್ರ ದೇಶ ಬೇಕು ಅಂತ ಹೇಳಿ ಹೋರಾಟ ಮಾಡಿ, ನಮಗೆ ಇಂಡಿಯಾಗಳ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳಿಕೊಂಡಿತ್ತು. ರೈಲ್ವೆಯನ್ನ ಹೈಜಾಕ್ ಮಾಡುವ ಮೂಲಕ ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಗುರುತಿಸಿಕೊಂಡಿತ್ತು ಈ BLA ಆರ್ಮಿ. ಅದಾದ ಬಳಿಕ ಸುಮ್ಮನಾಗಿದ್ದ BLA ಈಗ ಏಕಾಏಕಿಯಾಗಿ ಕ್ವೆಟಾ ರೈಲ್ವೆ ಸ್ಟೇಷನ್ ನಿಂದ ಪೇಶಾವರದತ್ತ ಹೊರಟಂತ ರೈಲ್ವೆ ಮೇಲೆ ಆತ್ಮಾಹುತಿ ದಾಳಿ. ಈ ದಾಳಿ ನಡೆಸೋದಕ್ಕೆ ಮುಖ್ಯ ಕಾರಣಗಳನ್ನಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಆ ಒಂದು ಕ್ವೆಟಾದಿಂದ ಪೇಶಾವರದತ್ತ ಹೊರಟಂತ ಟ್ರೈನ್ ನಲ್ಲಿ ಅನೇಕ ಪಾಕಿಸ್ತಾನದ ಸೈನಿಕರು ಮತ್ತು ಅವರ ಕುಟುಂಬಗಳಿತ್ತು. ಇಲ್ಲಿ ಅವರು ಟಾರ್ಗೆಟ್ ಮಾಡಿದ್ದೆ ಆ ಸೈನಿಕರನ್ನು, ಪಾಕಿಸ್ತಾನದ ಸೈನಿಕರನ್ನ ಈ ಒಂದು ದಾಳಿಯಲ್ಲಿ ಹತ್ಯೆ ಮಾಡಬೇಕು ಅಂತ ಹೇಳಿ ಬಲೂಚಿಸ್ತಾನದ ಈ ಸ್ವತಂತ್ರ ಆರ್ಮಿ ಪ್ಲಾನ್ ಅನ್ನ ಮಾಡಿ ಈ ಒಂದು ಆತ್ಮಾಹುತಿ ದಾಳಿಯನ್ನ. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ದಾಳಿಗಳಾಗದೆ ತಡ ಪಾಕಿಸ್ತಾನದ ಎಲ್ಲ ಆರ್ಮಿ ಚೀಫ್ಗಳು ಮತ್ತು PMಗಳು ಕಾಯ್ತಾ ಇರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BLA ಮಾಡಿದೆ ಅಂತಂದು ಒಪ್ಕೊಂಡ್ರು ಕೂಡ ಇಂಡಿಯಾ ಇದಕ್ಕೆ ಸಪೋರ್ಟ್ ಮಾಡಿದೆ, ಇಂಡಿಯಾನೇ ಈ ದಾಳಿ ಮಾಡಿದೆ ಅಂತ ಹೇಳಿ ವಿಶ್ವದಾದ್ಯಂತ ಹೇಳ್ಕೊಂಡು ತಿರುಗಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದುವರೆಗೂ ಇನ್ನೂ ಶುರುವಾಗಿಲ್ಲ, ಈಗ ನೋಡ್ಬೇಕು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಇಂಡಿಯಾದ ಹೆಸರನ್ನ ಡೆಮಾಲಿಷ್ ಮಾಡೋದಕ್ಕೆ ಹೊರಡುದು. ಇದೇ ಇಂದಿನ ವಿಚಾರವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅರಿವು ಸ್ಪಾಟ್ ನ್ಯೂಸ್. आजा